कहाँ है इतना उनको लेके आओ ಭಾಷಣ करने लिए तो ಈ ಸಲ ಪಕ್ಷದ ಭಾಷಣ ಮಾಡೋದಿಲ್ಲ ಲಕ್ಷ್ಮಣನವರ ನಂಬರ್ 1 ಇದ್ರೆ ಹೋಗ್ತೀನಿ JCB ಚಾಲು ಮಾಡ್ತೀನಿ ಗಣಪತಿ ಮ್ಯಾಗ ಕಲ್ಲು ಹೋಗದ್ರ ಡಮ್ಮೆ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡ್ತಾರೆ ಡಮ್ಮೆ ರಾಮನ ಬಗ್ಗೆ ಏನಾರು ಕೊಯ್ಕ್ ಅಂದ್ರೆ ಡಮ್ ನೀವು ಎಷ್ಟೇ ಅಭಿವೃದ್ಧಿ ಮಾಡಿರಿ ಏನ್ ಮಾಡಿರಿ ಬೇಕಾಗಿಲ್ಲ ಜನರಿಗೆ ಮೊದಲು ನಮ್ಮ ತನ ಉಳಿಸಬೇಕು ನಮ್ಮ ಶಿವಾಜಿ ಮಹಾರಾಜ ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗ ತಗೋಬೇಕಾಗ್ತದೆ ಕಾಲ ಬಂದ ನಿಮ್ಮ ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾದಂತ ಅನಿವಾರ್ಯತೆ ಕರ್ನಾಟಕದಾಗ ಐತಿ ನಾವು ಅಭಿವೃದ್ಧಿನೂ ಮಾಡೋಣ ನಮ್ಮತನ ನಮ್ಮ ಸಂಸ್ಕೃತಿ ಭಾರತ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು ಅಗರ್ ಶಿವಾಜಿ ನ ಹೋತಾ ತೋ ಸಬ್ಕಾ ಸುನ್ನತ್ ಬಸನಗೌಡ ಪಾಟೀಲ್ ಇರ್ತಿದ್ದಿಲ್ಲ ಬಸೀರಮ್ಮದ ಪಟೇಲ್ ಇರ್ತಿದ್ದ ಧರ್ಮಸಿಂಗ ಸಾಹೇಬರು ನಾವು ಕೂಡಿ ಬಿಜಾಪುರದಾಗ ಒಂದು ಜುಮಾ ಮಸ್ತಿ ಏರಿಯಾದಾಗ ಒಂದು ರೋಡ್ ಮಾಡಿದ್ವಿ ಅದಕ್ಕೆ ಹೆಸರೇನು ಇಟ್ಟು ಕೊಡ್ತದನ್ನ ಮಹಾರಾಣಾ ಪ್ರತಾಪ್ ಸಿಂಗ್ ಮಾರ್ಗ ಧರ್ಮಸಿಂಗ್ ಸಾಹೇಬ್ರ ಅವಾಗ ಲೋಕಾಭಿಷೇಕ ಸಚಿವರಿದ್ರು ನಾ MLA ಇದ್ದೇನೆ ಸಣ್ಣ ಹುಡುಗಿದ್ದೇನೆ ಬಂಧುಗಳೇ ನಮ್ಮ ರಕ್ತದಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ದು ಏನೋ ಇತಿಹಾಸನೇ ಇಲ್ಲ ಶಿವಾಜಿ ಮಹಾರಾಜರದು ಕರ್ನಾಟಕ ಬಹಳ ಸಂಬಂಧ ಇದೆ ಎಷ್ಟೋ ಮಂದಿ ಲಿಂಗಾಯತರಿಗೆ ಶಿವಾಜಿ ಮಹಾರಾಜರಿಗೆ ಅಂಬೇಡ್ಕರ್ ದಲಿತರು ಹಿಂಗ್ ಬೇರೆ ಬೇರೆ ಮಾಡ್ತಾರೆ ಆದ್ರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂತ ಮೊದಲ ದಲಿತರಿಗೆ ಅಸ್ಪೃಶ್ಯ ಜನಾಂಗಕ್ಕೆ ಹಾಸ್ಟೆಲ್ ಮಾಡಿದಂತ ಯಾವ್ದಾದ್ರು ಒಂದು ವಂಶ ಇದ್ರೆ ಅದು ಛತ್ರಪತಿ ಶಾಹು ಮಹಾರಾಜ್ ಕೋಲ್ಹಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ರು ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ ಅವರನ್ನು ಪ್ರೇರಣೆ ತಗೋತಾರೆ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ ಛತ್ರಪತಿ ಸಾಹು ಮಹಾರಾಜರು ಮೀಸಲಾತಿ ದೇಶನಾಗ ಮೊದಲು ತಂದವ್ರು ಯಾರಪ್ಪ ಅಂದ್ರೆ ಒಂದು ಕೋಲ್ಹಾಪುರದ ಮಹಾರಾಜರು ಒಂದು ಮೈಸೂರದ ಮಹಾರಾಜರು ಅನ್ನೋಂಥದ್ದು ಯಾವ ಸಮಾಜನೂ ಇವತ್ತು ನೆನಪಾಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಶಿವಾಜಿ ಮಹಾರಾಜರು ದಲಿತರ ಪೋಸ್ಟರ್ಗಳು ನೋಡ್ತೀನಿ ನಾ ಮಹಾರಾಷ್ಟ್ರದಾಗ ಅಲ್ಲಿ ಶಿವಾಜಿ ಮಹಾರಾಜರು ಕಂಪಲ್ಸರಿ ಇರ್ತಾರ ಶಿವಾಜಿ ಮಹಾರಾಜನ ಬಿಟ್ಟು ದಲಿತರು ಸಹ ಬರೀ ಅಂಬೇಡ್ಕರ್ ಫೋಟೋ ಹಾಕುದಿಲ್ಲ ಬಂಧುಗಳೇ ಬುದ್ಧ ಬಸವ ಅಂಬೇಡ್ಕರ್ ಕರ್ನಾಟಕದಾಗಿದ್ರೆ ಒಂದು ದಲಿತರ ಪರವಾಗಿ ಶಿವಾಜಿ ಮಹಾರಾಜರು ವಂಶ ಇವತ್ತು ನೋಡ್ರಿ ಬಡೋದ ಮಹಾರಾಜರು ಕೋಲ್ಹಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಂಬಲ ಕೊಡದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಂಗ್ಲೆಂಡಿಗೆ ಹೋಗಿ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ಪುಣ್ಯ ಏನಾದರೂ ಇದ್ರೆ ಕೋಲ್ಹಾಪುರ ಮಹಾರಾಜರಿಗೆ ಇವತ್ತು ಸಲ್ತದೆ ಈ ರಾಜ್ಯದಲ್ಲಿ 2 ಮಂದಿತನ ಒಂದು ಬೆಳವಡಿ ಮಲ್ಲಮ್ಮ ಒಂದು ಕೆಳದಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಈ ಜಗತ್ತಿನ ಮೊದಲನೆಯ ಮಹಿಳಾ ಸೈನ್ಯ ಕಟ್ಟಿದಂತ ತಾಯಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಆ ಕಡೆ ಮದ್ರಾಸ್ ಕಡೆಯಿಂದ ಯುದ್ಧ ಗೆದ್ಕೊಂಡು ವಾಪಸ್ ಬರುವಾಗ ಅವಾಗೆಲ್ಲ ಮುಂದೆ ಹೋಗಿ ತಂಬು ಹೊಡಿತಿದ್ರಲ್ಲ ಅವ ಬೆಳವಡಿ ರಾಜ್ಯದಾಗ ಶಿವಾಜಿ ಮಹಾರಾಜರ ಸೇನಾಧಿಪತಿ ಏನ್ ಮಾಡ್ತಾನ 1000 ಆಕಳು ಹೊಡ್ಕೊಂಡು ಹೋಗ್ಬಿಡ್ತಾನ ಯಾಕಂದ್ರೆ ಹಾಲು ಬೇಕಲ್ಲ ಸೈನಿಕರಿಗೆ ಮಹಾರಾಜ ಎಲ್ಲರಿಗೂ ಅವರೆಲ್ಲ ಹೋಗಿ ಬೆಳವಡಿ ಮಲ್ಲಮ್ಮಗೆ ಹೇಳ್ತಾರ ಹಿಂಗ್ ಬಂದು ಶಿವಾಜಿ ಮಹಾರಾಜರ ಸೇನಾಪತಿ ಇದನ್ನೆಲ್ಲ ನಮ್ಮ ಆಕಳ ಹೊಡ್ಕೊಂಡು ಹೋಗಂದಾಗ ಬೆಳವಡಿ ಮಲ್ಲಮ್ಮ ಹೋಗಿ ಆ ಸೇನಾಪತಿ ಜೋಡ ಸಣ್ಣ ಘರ್ಷಣೆ ಆಗ್ತದೆ ಬಿಡ್ಸ್ಕೊಂಡು ಹೋಗ್ತಾರೆ ಶಿವಾಜಿ ಮಹಾರಾಜರು ಒಂದು 2 ದಿವಸ ಬಿಟ್ಟು ಬರ್ತಾರೆ ಅಲ್ಲಿ ಬಂದಾಗಿದ್ದು ಎಲ್ಲ ಏನು ಹೇಳಿರೋದಿಲ್ಲ ಸೇನಾಧಿಪತಿ ಅವ್ರಿಗೆ ಮಾಹಿತಿ ತಗೋತಿರ್ತಾರೋ ಎಲ್ಲ ಗುಪ್ತಚರ ಇರ್ತದೆ ಹಿಂಗೆ ಇಂಟೆಲಿಜೆನ್ಸ್ ಅದಾವಲ್ಲಿ CBI
ಹಂಗೆಲ್ಲ ಗುಪ್ತಚರ ಮಾಹಿತಿ ತಗೊಂಡು ಶಿವಾಜಿ ಮಹಾರಾಜ್ ಗೊತ್ತಾಗ್ತದೆ ನಮ್ಮ ಸೇನಾಧಿಪತಿ ತಪ್ಪು ಮಾಡ್ಯಾನ. ಅವಾಗ ಶಿವಾಜಿ ಮಹಾರಾಜರು ಬೆಳವಳಿ ಮಲ್ಲಮ್ಮನ ಕರೆಸಿ ತಾಮ್ರದ ಒಂದು ಇದರಲ್ಲಿ ನೀನು ನನ್ನ ಸಹೋದರಿ, ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಸಹೋದರ ಸಹೋದರಿ ಭಾವನೆ ಕೊಟ್ಟಂತವ್ರು ಛತ್ರಪತಿ ಶಿವಾಜಿ ಮಹಾರಾಜ. ಕೆಲವು ಮಂದಿ ಹೊಯ್ಕೋತಾರೆ ಸುಮ್ಮನೆ. ಶಿವಾಜಿ ಮಹಾರಾಜರನ್ನ ಬೆಳವಡಿ ಮಲ್ಲಮ್ಮ ಸೋಲಿಸಲಿಲ್ಲ. ಅವ್ರದ್ದು ಒಂದು ದೊಡ್ಡ ಚಿತ್ರ ಇದೆ, ನೋಡಿರೋದಿಲ್ಲ. ಕೆಲವು ಮಂದಿ ಏನಾಗ್ಬಿಟ್ಟಾರೆ ಈ ದೇಶನಾಗ, ಯಾರು ಇತಿಹಾಸನೇ ತಮ್ಗೆ ಹೆಂಗೆ ಬೇಕಂತ ಬರ್ಕೊಂಡಾರ ಅವ್ರು ಯಾರು ಕೇಳೋರು ಅದಾರ. ಅವಾಗ ಎಲ್ಲ ಲೆಫ್ಟಿಸ್ಟು ಕಮ್ಯುನಿಸ್ಟ್ ಮೈಂಡೆಡ್ ನನ್ನ ಮಕ್ಕಳು ತಮ್ಗೆ ಹೆಂಗೆ ಬೇಕು ಹಂಗೆ ಬರೀ ಮೊಘಲರು, ಅಕ್ಬರ, ಔರಂಗಜೇಬ, ಟಿಪ್ಪು ಸುಲ್ತಾನ ಇದೇ ಬರೋಣ. ನಾವು ಕನ್ನಡ ಸಲ ಬರೆಯೋದು ಕನ್ನವಂತನಾದ ಅಕ್ಬರನು ಬಾರಿ ಅವನೇ ಒಂದು ಧರ್ಮವನ್ನು ಸ್ಥಾಪಿಸಿದ ಬಾಪರಿ ಮಕ್ಕಳೇ. ಬರೇ ಮಹಾರಾಣಾ ಪ್ರತಾಪ್ ಹೆಸರು ತಗೊಂಡ್ರ ಅಕ್ಬರ್ ಅಲ್ಲೇ ಚಡ್ಡ್ಯಾಗ ಎಂತೋ ಡೈರೆಕ್ಟ್ ಯುದ್ಧ ಮಾಡಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ. 7 ಕೊಟ್ಟಿದ್ದ ಮಹಾರಾಣಾ ಪ್ರತಾಪ್ ಕೈಯ 110 ಕಿಲೋದ ಹಿಂಗೆ ಹೊಡೆದ್ರ ಒಬ್ಬ ಬೈತುಲ್ ಖಾನ್ ಅಂತ ಒಂದು ಸೇನಾಧಿಪತಿನ ಕೊಟ್ಟು ಕಳ್ಸಿದ್ದ. ಯಾಕೆ ನೀಚಿತ್ತಂದ್ರ 6-7 ವರ್ಷದ ಸಣ್ಣ ಮಕ್ಕಳಿಗೆ ಸಹಿತ ಅತ್ಯಾಚಾರ ಮಾಡ್ತಿದ್ದ ಅಂತ ನೀಚ. ಅವನು ಕೊಟ್ಟು ಕಳ್ಸದ ಅಕ್ಬರ್, ಹೋಗಿ ಇವನ ಮಹಾರಾಣವನ್ನು ಹೊಡೆದು ಬಾರ್ತಾಳೆ. ಇಟ್ಟು ಚಂದ ಚೇತಕ್ಕತ್ ಕುದುರೆ ಐತಲ್ಲ ಮಹಾರಾಣ, ಹಿಂಗೆ ತಿರ್ಗ್ಯಾಚಿ ಓಡ್ಯಾಚಿ ಹೊಡಿತಾರದಕ್ಕ. ಒಮ್ಮೆ ಹೊಡಿಲಿಲ್ಲ ಮಹಾರಾಣ, ಹಿಂಗೊಮ್ಮೆ ಹೊಡೆದು ಹಿಂಗೊಮ್ಮೆ ಹಿಂಗೆ ಮಾಡಿ ಒಂದು ಹೊಡೆದ್ರ ತಲೆಯಾಗ ಎತ್ತಾಗ ಇಟ್ರ ಕುದುರೆ ಅದು ಕೂಡ ಹಿಂಗೆ ಚುಳ್ಕೊಂಡೋಗಿತ್ತು. ಅದು ನಮ್ಮ ಶೌರ್ಯವನ್ನು ನಮ್ಗೆ ಹೇಳೇ ಇಲ್ಲ. ಬರೀ ಗಣವಂತನಾದ ಅಕ್ಬರ್ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಒತ್ತಿ ಇಟ್ಟು ಬ್ರಿಟಿಷರಿಗೆ ಹೋರಾಟ ಮಗನ ಒತ್ತಿ ಹಾಕಿಡ್ತ ನಮ್ಮ ಸಂಭಾಜಿ ರಾಜ ಛಾಬಾ ಅದು ನೋಡೋದಾಗಲಿಲ್ಲ ನನಗೆ ಸಿನಿಮಾ. ನಾ ಬಂದ್ ಮಾಡಿಬಿಟ್ಟೆ. ಅಯ್ಯಪ್ಪ ಊರು ತೆಗೆದು ಚಿತ್ರ ಈಚೆ ಕೊಡುದು. ಸಂಭಾಜಿ ರಾಜೇ ಯಾಕೆ ಗೊತ್ತಾಗ್ಲಕತ್ತೈತಿ ಇವತ್ತು ನೀವು ವಿಚಾರ ಮಾಡ್ರಿ. ಇವತ್ತು ಸಂಭಾಜಿ ರಾಜೇ ಏನು ಅನ್ನೋದು ಇಡೀ ಭಾರತಕ್ಕೆ ಗೊತ್ತಾಯ್ತಲ್ಲ. ಸಂಭಾಜಿ ರಾಜ ಬಗ್ಗೆ ನಮ್ಗೆ ಏನೂ ಗೊತ್ತೇ ಇರಲಿಲ್ಲ. ಶಿವಾಜಿ ಮಹಾರಾಜರು ಎಂಥವ್ರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಇದೇನು ಗೆರಿಲ್ಲಾ ಯುದ್ಧನು ಅಂತ ಜಗತ್ತಿಗೆ ಯಾರು ತೋರಿಸ್ಕೊಟ್ಟಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾದಳ ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಇಲ್ಲಿ ಒಬ್ಬ ಮಹಾಪುರುಷ ನಮ್ಮ ಇಮ್ಮಡಿ ಪುಲಿಕೇಶಿ ದಕ್ಷಿಣಾಪತೇಶ್ವರ ತರ